ಶಿವಮೊಗ್ಗದ ಅಲ್ಲಮಪ್ರಭು ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಹಮ್ಮಿಕೊಂಡಿರುವ 3 ದಿನಗಳ ಶೆಟ್ಟರ ಸಂತೆ ಮೇಳವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಉದ್ಘಾಟಿಸಿದರು. 125 ಮಳಿಗೆಗಳಲ್ಲಿ ವೈವಿಧ್ಯಮಯ ತಿಂಡಿ ತಿನಿಸುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೀತಾ ಇದೆ. ಮೇಳದ ಉದ್ಘಾಟನೆ ಬಳಿಕ ಪಂಚಮವೇದ ಪ್ರೇಮದ ನಾದ ಎಂಬ ಕನ್ನಡ ಮತ್ತು ಹಿಂದಿ ಭಾಷೆಯ ಹಳೆಯ ಚಿತ್ರಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಂದು ಸಂಜೆ 5 ಗಂಟೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಧನಂಜಯ ಸರ್ಜಿ, ಶಾಸಕ ಚನ್ನಬಸಪ್ಪ, ಶೆಟ್ಟರ ಮೇಳದ ಆಯೋಜಕ ಎಂಎಲ್ಸಿ ಡಿಎಸ್ ಅರುಣ್ ಉಪಸ್ಥಿತರಿದ್ದರು. ಧಾರ್ಮಿಕ ವೇದಿಕೆಗಳು ದಿನನಿತ್ಯನ ಹೋಗ್ತಾನೆ ಇರ್ತವೆ. ಇದು ಒಂದು ರೀತಿ ಅಪರೂಪದ ಕಾರ್ಯಕ್ರಮ, ಕುಟುಂಬಗಳ ಸಮ್ಮಿಲನ, ಸಮಾಜದ ಎಲ್ಲ ಗಣ್ಯರು ಒಟ್ಟಿಗೆ ಸೇರಿ ಕೆಲವು ಸಮಯಗಳನ್ನ ಕಳಿತಕ್ಕಂತ ಒಂದು ಅಪರೂಪದ ಕಾರ್ಯಕ್ರಮ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಇಂದಿನ ಕಾಲಘಟ್ಟಕ್ಕೆ ಇದು ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು. ತಂದೆಯವರು ಯಾವತ್ತೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ನಮಗೆ ನಾವು ಬದುಕೋದನ್ನ ಯಾರು ಕೂಡ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಆದ್ರೆ ಸಮಾಜಕ್ಕೋಸ್ಕರ ಬದುಕ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಆರ್ಯ ವೈಶ್ಯ ಸಮಾಜ ಅಂತ ಹೇಳಿದ್ರೆ ಕೇವಲ ಶಿವಮೊಗ್ಗ ಜಿಲ್ಲೆಯ ಆರ್ಥಿಕ ಪ್ರಗತಿಗಲ್ಲ, ಈ ರಾಜ್ಯದ ಒಂದು ಆರ್ಥಿಕ ಪ್ರಗತಿಗೆ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮಾಜ. ವ್ಯಾಪಾರ ವಹಿವಾಟಿನ ಮುಖೇನ ತಮ್ಮದೇ ಆದಂತ ಒಂದು ಸಮಾಜವನ್ನ ತಾವು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತ ಒಂದು ಕೊಡುಗೆಯನ್ನ ತಾವು ನೀಡ್ತಾ ಇದ್ದೀರಿ. ಭಾನುವಾರ ಭಜನ್ ಜಾಮಿಂಗ್. ಈಗ ನಮ್ಮ ಯುವಕರನ್ನ ಯಾವ ರೀತಿ ನಮ್ಮ ಭಜನೆಗಳಿಗೆ ನಾವು ಅಟ್ರಾಕ್ಟ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು, ನಮ್ಮ ಹಿಂದೂ ಸಂಸ್ಕೃತಿಯನ್ನ ಉಳಿಸ್ಬೇಕು, ನಮ್ಮ ವಿಚಾರಗಳನ್ನ ಹೇಳಬೇಕು ಅಂದ್ರೆ ಇವತ್ತಿನ ಟ್ರೆಂಡಿಗೆ ಅನುಗುಣವಾಗಿ ನಮ್ಮ ಯೋಚನೆ ಮಾಡಿದ್ದು ನಾವು ಭಜನ್ ಜಾಮಿಂಗು. ರಘು ದೀಕ್ಷಿತ್ ಅವರ ಸಹೋದರರಾದಂಥ ವಾಸು ದೀಕ್ಷಿತ್ ಅವರ ಒಂದು ಭಜನ್ ಜಾಮಿಂಗ್ ಅನ್ನುವಂಥದ್ದನ್ನ ಕಾರ್ಯಕ್ರಮವನ್ನು ಕೂಡ ಮಾಡುತ್ತೆ. 5ನೇ ತಾರೀಕು ಇದೆಲ್ಲದಕ್ಕೂ ಬರಬೇಕು. ಇವತ್ತು ಬಹಳ ವಿಶೇಷವಾಗಿ ನಾವು 2ನೇ ತಾರೀಕು ಉದ್ಘಾಟನೆ ಅಂತ ಯೋಚನೆ ಮಾಡಿದ್ವಿ. ಉದ್ಘಾಟನೆಯಲ್ಲಿ ಇವತ್ತೊಂದು ದಿವಸ ನಮಗೆ ಸ್ಟೇಜಿನ ಕಾರ್ಯಕ್ರಮ ಸಿಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು, ಶಿಕಾರಿಪುರದ ಶಾಸಕರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೆ ಉತ್ಪೂರ್ವಕವಾದಂಥ ಮತ್ತೊಮ್ಮೆ ಸ್ವಾಗತವನ್ನು ಕೂಡ ಕೋರ್ತೇನೆ. ಏನು ಅಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.